ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಈಗ ಮರ್ಡರ್ ಟಚ್. ಹನಿ ಟ್ರ್ಯಾಪ್ ಮಾಡಕ್ಕೆ ಬಂದಿರಲಿಲ್ಲ, ಕೊಲೆ ಮಾಡಕ್ಕೆ ಬಂದಿದ್ರು ಅಂತ ರಾಜನ್ ಅವರು, ಯಾರು ಹೇಳಿದರೆ? ರಾಜನ್ ಅವ್ರ ಪುತ್ರ MLC ರಾಜೇಂದ್ರ ಅವರು ಆರೋಪ ಮಾಡಿದ್ದಾರೆ. ಆಯಿತು, ದೂರು ಕೊಟ್ಟಿದ್ದಾರೆ. ಅಧಿವೇಶನದ ಒಳಗೆ ಮತ್ತು ಹೊರಗೆ ಮೇಲ್ಮನೆ ಕೆಳಮನೆಯಲ್ಲಿ ಚರ್ಚೆ ಆಯಿತು. ಹನಿ ಟ್ರ್ಯಾಪ್ ಬಗ್ಗೆ ದೂರು ಕೊಡ್ತೀವಿ ಅಂತ ಹೇಳಿದರು ರಾಜಣ್ಣರು. ಅಧಿವೇಶನದ ಒಳಗೆ ಹೊರಗೆ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಯಿತು. ರಾಜಣ್ಣವರು ಮಾತಾಡಿದರು, ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರುಗಳು ಮಾತಾಡಿದರು, ಮೇಲ್ಮನೆಯಲ್ಲಿ ಅವ್ರ ಸುಪುತ್ರರು ಹೇಳಿದ್ರು ರಾಜೇಂದ್ರ. ಆದರೆ ನಾನು ಕೇಳ್ತಾ ಇದ್ದೀನಿ, ನಿಮ್ಮದೇ ಸರ್ಕಾರ ಇದೆ, ಒಂದು ಬಾರಿ ಹನಿ ಟ್ರ್ಯಾಪ್ ಅಂತೀರಿ. ರಾಜಣ್ಣರು ನಂತ ದಾಖಲಿದೆ ಅಂತ ಹೇಳಿದರು. ರಾಜಣ್ಣರು ನೋವಾಗಿದ್ದರೆ ನಾವು ಆ ನೋವಿನ ಬಗ್ಗೆ ಚರ್ಚೆ ಮಾಡಲ್ಲ. ಅವ್ರಿಗೆ ನೋವಾಗಿದ್ದರೆ ನಾನು ಹೇಳೋದು, ರಾಜಣ್ಣರೊಬ್ಬ ಪ್ರಭಾವಿ ಸಚಿವರು, ರಾಜ್ಯದಲ್ಲಿ ಸರ್ಕಾರ ಅವ್ರದ್ದೇ ಇದೆ, ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ, ಅವ್ರದ್ದೇ ಸರ್ಕಾರ ಇದೆಯಲ್ಲ. ಗೃಹ ಸಚಿವರು ಇರ್ತೀನಿ, ಗೃಹ ಸಚಿವರು ಅವ್ರ ಕಡೆ ಇರೋದಾರೆ. ಹಾಗಾಗಿ ನಾನು ಹೇಳೋದು, ಹನಿ ಟ್ರ್ಯಾಪು ಅಥವಾ ಮರ್ಡರ್ ಮಾಡೋಕ್ಕೆ ವ್ಯವಸ್ಥಿತವಾಗಿ ಪಿತೂರಿ ಸಂಚನೋ, ಇದನ್ನು ಗೃಹ ಸಚಿವರು ದೂರು ಕೊಡಲಿ, ಮುಖ್ಯಮಂತ್ರಿಗಳು ದೂರು ಕೊಡಲಿ, ಪೊಲೀಸ್ ಇಂಟು ಅವ್ರ ಕೈಗಿದೆ, ತನಿಖೆ ಮಾಡಲಿ. ತನಿಖೆಯಿಂದ ಎಲ್ಲ ಸತ್ಯಾಂಶ ಹೊರಗಡೆ ಬರುತ್ತೆ. ಈಗೇನಾಗೈತಿ, ನಾನು ಹೇಳಿದ್ದು ಅಲ್ಲ, ನಾನು ಹೇಳಿದ್ದು ನೋಡಿ, CID ಏನು ಮಾಡೋಕ್ಕಿಲ್ಲ, ಎಲ್ಲವೂ CID ಯಾವುದು ಬರಲ್ಲ. ಆ ಸರ್ಕಾರ ಅವ್ರದ್ದೇ ಇದ್ದಾಗ ಹೆಂಗೆ ಹೊರಗಡೆ ಬರುತ್ತೆ? ಎಲ್ಲ ತಿಪ್ಪಿಸ್ತಾ ಇರ್ತಾರೆ ಅಷ್ಟೇ. ಯಾವುದು ಅಲ್ಲಿ ಪಾರ್ಟಿ ಅವ್ರನ್ನೇ ನೋಡಿ ಮಾಡಿದಾರ, ಇದನ್ನ ಹೇಗೆ ಸರ್ ನನಗೆ ಗೊತ್ತಿಲ್ಲ. ಅವ್ರಿಗೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಆಂತರಿಕ ವಿಚಾರಗಳನ್ನ ಆಂತರಿಕ ವಿಚಾರಗಳನ್ನ ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ನಾನು ಹೇಳಿದ್ದು ಹನಿ ಟ್ರ್ಯಾಪು ಅಥವಾ ವ್ಯವಸ್ಥಿತ ಮರ್ಡರು ಏನು ದಾಖಲೆ ಇದ್ದರೆ ಡೈವರ್ಟ್ ಮಾಡ್ತಿರೋದಾ ಏನಿದು ಅಂತ ನೀನು ಅವ್ರನ್ನೇ ಕೇಳಬೇಕು. ದೂರು ಕೊಡಲಿ ಅವರು. ಮುಖ್ಯಮಂತ್ರಿಗಳು ಅದಾರೆ, ಮುಖ್ಯಮಂತ್ರಿ ಅಡಿಯಲ್ಲಿ ನಾನು ಹೇಳೋದು ಕೆಲಸ ದಾಖಲಿದೆ ಅಂತ ಹೇಳ್ತಾರೆ, ಕೆಲಸ ಇಲ್ಲ ಅಂತಾರೆ. ಮುಖ್ಯಮಂತ್ರಿಗಳು ಅವರೇ ಆದರೆ, ಗೃಹ ಸಚಿವರು ಆದರೆ, ಮುಖ್ಯಮಂತ್ರಿಗಳ ಹತ್ರ ಇಂಟು ಅವ್ರ ಹತ್ರ ಇದೆ. ಹಾಗಾಗಿ ದೂರು ಕೊಡಲಿ, ತನಿಖೆ ಮಾಡಲಿ, ಆಂತರಿಕ ವಿಚಾರ. ನಾನು ಹೇಳೋದು ದ್ವಂದ್ವ ನೀತಿ ಬೇಡ ಅಂತ ಹೇಳೋದು. ಕುಟುಂಬ ರಾಜಕಾರಣ ಒಂದು ಬಾರಿ ಹನಿ ಟ್ರ್ಯಾಪ್ ಅಂತಾರೆ, ಒಂದು ಬಾರಿ ಮರ್ಡರ್ ಅಂತಾರೆ. ಅವರೇ ದ್ವಂದ್ವ ಇದ್ದರೆ ನ್ಯಾಯ ಹೆಂಗೆ ಸಿಗುತ್ತೆ ಸರ್?